ಎಲ್ಲ ನನ್ನ ಆತ್ಮ ಬಂಧುಗಳಿಗೂ ಮತ್ತು ಈ ಮಹಾವತಾರ್ ಫೌಂಡೇಶನ್ ಅಲ್ಲಿ ಸ್ಥಾಪನೆ ಮಾಡಿಕೊಟ್ಟಿರುವಂತಹ ರಂಗನಾಥ್ ಗುರುಗಳಿಗೂ, ಪತ್ರಿಜಿ ಗುರುಗಳಿಗೂ ಮತ್ತೆ ಸ್ವರ್ಣಮಾಲಾ ಅಮ್ಮನವರಿಗೂ, ನನ್ನ ಎಲ್ಲ ಆತ್ಮ ಬಂಧುಗಳಿಗೂ, ಇಲ್ಲಿ ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಎಲ್ಲ ಆತ್ಮ ಬಂಧುಗಳಿಗೂ ನನ್ನ ಹೃದಯ ಪೂರ್ವಕ ವಂದನೆಗಳು. ಮಹಾವತಾರ್ ಫೌಂಡೇಶನ್ ಅಂದ್ರೇನೆ ಒಂದು ಮಹಾ ಅವತಾರ. ಮಹಾ ಅಂದ್ರೇನೆ ಗೊತ್ತಿಲ್ಲ ಅದು ಎಷ್ಟು ಅವತಾರ ಅಂತ ಹೇಳ್ಬಿಟ್ಟು, ಒಂದಲ್ಲ ಎರಡಲ್ಲ ಮೂರಲ್ಲ ಸಾವಿರಾರು ಅವತಾರ, ಮಹಾ ಅವತಾರ. ಆ ಹೆಸರಲ್ಲೇ ಇದೆ, ಮಹಾ ಅವತಾರ್ ಫೌಂಡೇಶನ್ ಅನ್ನೋ ಹೆಸರಲ್ಲೇ ಇದೆ. ಎಲ್ಲರೂ ಕೂಡ ಒಂದೊಂದು ಕಣಗಳು. ನಾವು ಮಹಾ ಅವತಾರ್ ಫೌಂಡೇಶನ್ ಅಲ್ಲಿ ಇರುವಂತಹ ಆತ್ಮ ಬಂಧುಗಳು ನಾವು ಒಂದೊಂದು ಕಣಗಳು ಅಂತಾನೆ ಹೇಳ್ಬೇಕು. ಯಾಕೆಂದ್ರೆ ಒಂದೊಂದು ಕಣ ಸೇರಿದಾಗ್ಲೇನೆ ಅದ್ಭುತವಾದ ದೊಡ್ಡ ಒಂದು ಕಣ ಆಗೋದು. ಅಂತ ಒಂದು ಮಹಾಂತರವಾದ ವೇದಿಕೆಯನ್ನ ನಮ್ಮ ಗುರುಗಳು ನಿರ್ಮಾಣ ಮಾಡಿಕೊಟ್ಟಿದ್ದಾರೆ. ಆ ವೇದಿಕೆಯಲ್ಲಿ ನಾವೆಲ್ಲರೂ ಕೂಡ ಆತ್ಮ ಬಂಧುಗಳು. ಎಲ್ಲೆಲ್ಲಿಂದನೋ ಇರ್ತೀವಿ, ಗೊತ್ತಿಲ್ಲ ಯಾವ ಊರು ಯಾವ ಕೇರಿ ಏನು ಗೊತ್ತಿಲ್ಲ. ಆದ್ರೆ ನೀವು ಆ ಜಾತಿ ಏನು 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 ಕೇಳೋದಿಲ್ಲ, ಒಟ್ಟು ಏನು ನಾವು ಆತ್ಮ ಬಂಧುಗಳು. ನಮ್ಮ ಸೋಲು ನಿಮ್ಮ ಸೋಲು ಒಂದಾಗಿರುತ್ತೆ ಅಷ್ಟೇನೆ. ಸೋಲ್ ಕನೆಕ್ಷನ್ ಯಾವ್ದ್ರಿಂದ? ಧ್ಯಾನದಿಂದ. ಧ್ಯಾನದಿಂದ ಹೆಂಗ್ ಬಂತು ಅಂತಂದ್ರೆ, ಧ್ಯಾನ ಮಾಡ್ತಾ 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 ಅದು ಗೊತ್ತಾಗಿರುತ್ತೆ ಸೋಲ್, ಇನ್ನೊಂದ್ ಸೋಲಿಗೆ ಅಲ್ಲಿಗೆ ಅಡಿಕ್ಟ್ ಆಗ್ಬಿಡುತ್ತೆ. ಅವರು ನೋಡಿದ ತಕ್ಷಣ ನಮಗೆ ಗೊತ್ತಾಗುತ್ತೆ, ಓ ಇವ್ರು ಧ್ಯಾನ ಮಾಡ್ತಿದ್ದಾರೆ. ಆಕರ್ಷಣೆ ಕಣ್ಣಲ್ಲಿ ಗೊತ್ತಾಗುತ್ತೆ, ಆಕರ್ಷಣೆ ಮಾಡ್ಬೋದು. ಅದೊಂದು ತುಂಬಾ ಅದ್ಭುತವಾಗಿ ಧ್ಯಾನದಲ್ಲಿ ಒಂದು ತಿಳ್ಕೊಂಡಿರುವಂತಹ ಮಹತ್ತರವಾದ ಒಂದು ಅಂಶ ಅಂತ ಹೇಳಕ್ ಇಷ್ಟಪಡ್ತೀನಿ. ಇವತ್ತು ನಾನ್ ತಗೊಂಡಿರೋಂಥ ಟಾಪಿಕ್ ಅಕ್ಯುಪ್ರೆಷರ್. ನಾವು ಟ್ರೈನಿಂಗ್ ಹೋದಾಗ ನಮ್ಮ ಕೃಷ್ಣಮೂರ್ತಿ ಸರ್ ಹೇಳ್ಕೊಟ್ಟಿದ್ದಂತಹ ಒಂದು ಅಕ್ಯುಪ್ರೆಷರ್. ಅದರಿಂದ ನಾನು ಮಾಮೂಲಿ ಏನ್ ಮಾಡ್ಕೊಂತೀನಿ ಮನೇಲಿ ದಿನಾ ಮಾಡ್ಕೊಂತೀರಾ ಅಂತದ್ದು, ನಮ್ಮ ಅಮ್ಮಂಗೂ ಕೂಡ ಮಾಡ್ತೀರಾ ಅಂತ ಒಂದು ಅದ್ಭುತವಾದ ಚಿಕಿತ್ಸೆ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ. ಈಗ ಏನ್ ಮಾಡೋಣ ಅಂತಂದ್ರೆ, ಸ್ಟಾರ್ಟಿಂಗು ಇವು ನಮ್ಮ 10 ಬೆರಳುಗಳು. 10 ಬೆರಳುಗಳ ತುದಿಯಲ್ಲಿ ಚೈತನ್ಯವಾದ ಶಕ್ತಿ ಇರುತ್ತೆ. ಈಗ ಬ್ರಹ್ಮಾಂಡದಿಂದ ಬಂದಂತಹ ಶಕ್ತಿ ಫಸ್ಟ್ ಬ್ರಹ್ಮರಂಧ್ರದ ಮೂಲಕ ನಮ್ಮ ಇಡೀ ಶರೀರವನ್ನ ಪ್ರವೇಶಿಸಿ ಕಾಲ್ ಬೆರಳಿನ ತುದಿಯವರೆಗೂ ಹರಿಯುತ್ತೆ ಅಂತ ನಾವು ಪ್ರತಿ ಸಲ ಧ್ಯಾನ ಮಾಡುವಾಗ ಅದೊಂದು ಗೈಡೆನ್ಸ್ ಕೊಡ್ತಾ ಇರ್ತೀವಲ್ವಾ. ಅದೇ ರೀತಿ ಇದು ಈ ಬೆರಳುಗಳು 10 ಬೆರಳುಗಳ ತುದಿಗಳನ್ನು ಆಕ್ಟಿವೇಟ್ ಮಾಡಿದಾಗ ಪ್ರತಿಯೊಂದು ನರ ನಾಡಿಗಳು ಕೂಡ ಚೈತನ್ಯವಾಗ್ತವೆ ಅಂತ ಹೇಳ್ಬಿಟ್ಟು ಅದು ಒಂದು ರಿಂಗ್ ಕೊಟ್ಟಿದ್ರೆ, ಇದು ರಿಂಗ್ ಬಳಕೆಯಿಂದನೂ ಮಾಡ್ಬೋದು. ಈ ರೀತಿ 10 ಬೆರಳುಗಳನ್ನು ಬೆಳಗ್ಗೆ ಎದ್ದ ತಕ್ಷಣ ಕೂಡ, ಇದು ಗೊತ್ತಲ್ಲ ಅನುರಾಧ ಮೇಡಮ್, ಗೊತ್ತಲ್ವಾ ಕೊಟ್ಟಿದ್ರಿ ಇದು ಎಲ್ಲಾರ್ಗೂ ಗೊತ್ತು. ಈ ರಿಂಗ್ ಬಳಕೆಯಿಂದ ಫುಲ್ ಪ್ರೆಷರ್ ಕೊಡ್ಬೇಕು. ಪ್ರೆಷರ್ ಕೊಟ್ಟಾಗ ನಮ್ಮ ನರಗಳ ಆಕ್ಟಿವೇಟ್ ತುಂಬಾ ಚೆನ್ನಾಗಾಗುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ಮಾಡ್ಬೇಕಾಗಿರೋ ಅಂಥದ್ದು ಇದು ಒಂದು ಅಭ್ಯಾಸ ನಮಗೆ. ಇದನ್ನೆಲ್ಲ ನಾವು ಮರಿಬಾರ್ದಲ್ವಾ. ಇದೊಂದಾಯ್ತು. 10 ಬೆರಳುಗಳಿಗೂ ಕೂಡ ಮಾಡ್ಕೋಬೇಕು ಇದನ್ನ. ನೆಕ್ಸ್ಟ್ ಇದನ್ನ ಮಾಡ್ಕೊಂಡಾದ್ಮೇಲೆ ನಾನು ನಿಧಾನಕ್ಕೆ ತೋರಿಸ್ತೀನಿ. ತೀರಾ ಎರಡು ಕ್ಲಾಸ್ ಆಗ್ಲಿ ಪರವಾಗಿಲ್ಲ. ಈ ತರ ಮಾಡ್ಕೊಂಡಾದ್ಮೇಲೆ ಅವರು ತುಂಬಾ ಪ್ರೆಷರ್ ಕೊಡ್ತಿದ್ರು ನಮಗೆ, ಕೈ ಕಿತ್ತೋಗುತ್ತೇನೋ ಅನ್ನೋವಷ್ಟು ಪ್ರೆಷರ್ ಕೊಟ್ಟು ಪ್ರೆಸ್ ಮಾಡ್ತಿದ್ರು ಅವರು, ನಮ್ಮ ಕೃಷ್ಣಮೂರ್ತಿ ಸರ್. ಆ ರೀತಿ ಪ್ರೆಷರ್ ಕೊಡ್ಬೇಕು. ಯಾವ ಪಾಯಿಂಟ್ ಅಲ್ಲಿ ನೋವಿರುತ್ತೆ, ಯಾವ ಪಾಯಿಂಟ್ ಅಲ್ಲಿ ನೋವಿರುತ್ತೆ ಆ ಪಾಯಿಂಟ್ ಅಲ್ಲಿ ನೋಡಿ, ಇಲ್ಲಿ ಮಂಡಿ ನೋವಿದ್ರೆ ಫುಲ್ ಇಲ್ಲಿ ಪ್ರೆಷರ್ ಕೊಟ್ಟಾಗ ಗೊತ್ತಾಗ್ಬಿಡುತ್ತೆ ನಮಗೆ. ಇದೊಂದಾಯ್ತು ರಿಂಗ್ದು. ಆಮೇಲೆ ಈಗ ಏನ್ ಮಾಡೋಣ ಅಂತಂದ್ರೆ, ಎಲ್ಲರೂ ಕೂಡ ನೇರವಾಗಿ ಕೂರಿ, ಎಲ್ಲರೂ ಕತ್ತು ಬೆನ್ನು ನೇರ ಮಾಡಿ, ಈ ಬೆರಳುಗಳ ತುದಿಯನ್ನು ಜೋಡಿಸಿ, ಈ ಬೆರಳುಗಳ ತುದಿಯನ್ನು ಜೋಡಿಸಿ, 10 ಬೆರಳುಗಳ ತುದಿಯನ್ನು ಜೋಡಿಸಿ ನಮಸ್ಕಾರ ಮುದ್ರೆ. ಅಂದ್ರೆ ಪ್ರತಿಯೊಂದು ಎಲ್ಲಾ ಭಾಗನೂ ಸ್ಪರ್ಶ ಆಗ್ಬೇಕು. ನಮ್ಮ ಹೃದಯದ ಭಾಗಕ್ಕೆ ಹೆಬ್ಬೆರಳಿದೆಯಲ್ಲ, ಇದು ನಮ್ಮ ಹೃದಯದ ಭಾಗಕ್ಕೆ ಬರ್ಲಿ, ಸ್ಪರ್ಶ ಮಾಡ್ಲಿ. ಅಲ್ಲಿ ಕಣ್ಮುಚ್ಚಿ ದೀರ್ಘವಾದ ಉಸಿರಾಟ ಇನ್ಹೇಲ್ ಮಾಡಿ, ಉಸಿರನ್ನು ದೀರ್ಘವಾಗಿ ತಗೊಳ್ಳಿ. ಎಲ್ಲಿವರೆಗೂ ಬರ್ಬೇಕು ಅಂದ್ರೆ ನಮ್ಮ ನಾಭಿ ಇದೆಯಲ್ಲ, ನಾಭಿವರೆಗೂ ಉಸಿರನ್ನು ತುಂಬಿಸಿ, ಬಲೂನ್ ತರ ಉಸಿರು ತುಂಬಿಡ್ಬೇಕಲ್ಲಿ. ನಿಧಾನವಾಗಿ ಹೊರ ಹಾಕಿ. ಮತ್ತೊಮ್ಮೆ ಗಮನ ಉಸಿರಾಟದ ಕಡೆ ಇರ್ಲಿ. ನಾಭಿ ಹತ್ರ ನಮ್ಮ ಉಸಿರು ಬರ್ಬೇಕು.
ನಮ್ಮ ಗಮನನು ನಾಭಿ ಹತ್ರನೇ ಬರಬೇಕು. ಉಸಿರು ತಗೊಳ್ಳುವಾಗ ಮತ್ತೆ ಉಸಿರನ್ನು ಹೊರ ಹಾಕುವಾಗ. ಉಸಿರು ತಗೊಳ್ಳುವಾಗ ಫುಲ್ ತುಂಬಬೇಕು, ಉಸಿರು ಹೊರ ಹಾಕುವಾಗ ಹೊಟ್ಟೆ ಫುಲ್ ಖಾಲಿ ಆಗ್ಬೇಕು, ಒಳಗಡೆ ಹೋಗ್ಬಿಡ್ಬೇಕು. ನಮ್ಮ ಹೊಟ್ಟೆ ಹೋಗಿ ಅಂಟ್ಕೊಂಡ್ಬಿಟ್ಟಿದೆಯೋ ಅನ್ನೋವಷ್ಟು ಒಳಗೆ ಹೋಗ್ಬೇಕು. ದೀರ್ಘವಾದ ಉಸಿರನ್ನು ತೆಗೆದುಕೊಳ್ಳಿ. ನಿಧಾನವಾಗಿ ಗಮನಿಸಿ ನಮ್ಮ ಕೈ ಬೆರಳಿನ ತುದಿಯಲ್ಲಿ ಆಗುತ್ತಿರುವಂತಹ ಸಂವೇದನೆ, ನಾಭಿಯಲ್ಲಿ ಆಗುತ್ತಿರುವಂತಹ ಒಂದು ಸಂವೇದನೆ, ಮೆದುಳಿನಲ್ಲಿ ಆಗುತ್ತಿರುವಂತಹ ಒಂದು ಸಂವೇದನೆ. ನಿಧಾನವಾಗಿ ಕಣ್ಮುಚ್ಚಿ ಗಮನಿಸಿ. ನಿಧಾನವಾಗಿ ಕರಗಳನ್ನ, ಕೈ ಬೆರಳುಗಳನ್ನ ಲೂಸ್ ಮಾಡಿ ಹಾಗೆ ತೊಡೆ ಮೇಲೆ ಇಟ್ಕೊಳ್ಳಿ. ನಮ್ಮ ಹಸ್ತ ಮೇಲ್ಮುಖವಾಗಿರಲಿ, ಹಸ್ತ ಆಕಾಶವನ್ನು ನೋಡುತ್ತಿರಲಿ. ನಿಧಾನವಾಗಿ ಹಸ್ತ ಘರ್ಷಣೆ ಕೊಟ್ಬಿಟ್ಟು ಕಣ್ಮೇಲಿಡಿ. ಕಣ್ಣನ್ನು ಒಂದು ಬಿಡಿ ಮುಚ್ಚಿ, ಬಿಡಿ ಮುಚ್ಚಿ, ಬಿಡಿ ಮುಚ್ಚಿ. ನಿಧಾನವಾಗಿ ಕಣ್ಣನ್ನು ಓಪನ್ ಮಾಡಿ ಕರಗಳನ್ನೇ ನೋಡಿ. ಕರಾಗ್ರೇ ವಸತೆ ಲಕ್ಷ್ಮಿ, ಕರ ಮಧ್ಯೆ ಸರಸ್ವತಿ, ಕರ ಮೂಲೆ ಸ್ಥಿತೇ ಗೌರಿ, ಪ್ರಭಾತೆ ಕರದರ್ಶನಂ ಅಂದಾಗ ಪ್ರತಿದಿನ ನಾವು ಈ ಕರಗಳನ್ನೇ ನೋಡುತ್ತೇವೆ. ಆದ್ರೆ ಯಾವುದು ಆಕ್ಯುಪ್ರೆಷರ್ ಮಾಡ್ಲಿಕ್ಕೆ ಇಷ್ಟಪಡಲ್ಲ. ನಾನು ಕೂಡ ಸೇರಿ ಹೇಳ್ತಿದ್ದೀನಿ. ಯಾಕೆ ಅಂತಂದ್ರೆ ಈ ಕರಗಳಲ್ಲಿ ಪ್ರತಿಯೊಂದು ನಮ್ಮ ಶರೀರದಲ್ಲಿ ಇರುವಂತಹ ನರನಾಡಿ ಮಂಡಲ ನಮ್ಮ ಅಂಗೈಯಲ್ಲೇ ಇರೋದು. ಇಷ್ಟು ಮಾತ್ರ. ಈ ಅಂಗೈಯಲ್ಲಿ ಅದ್ಭುತವಾದ ಆರೋಗ್ಯ. ಈಗ ಇದ್ರಲ್ಲಿ ಏನಿದೆ ಅಂದ್ರೆ ಹೆಬ್ಬೆಟ್ಟಲ್ಲಿ ಅಗ್ನಿ ತತ್ವ, ತೋರು ಬೆರಳು ವಾಯು ತತ್ವ, ಮಧ್ಯದ ಬೆರಳು ಆಕಾಶ ತತ್ವ, ಉಂಗುರ ಬೆರಳು ಪೃಥ್ವಿ ತತ್ವ, ಕಿರು ಬೆರಳು ಜಲತತ್ವ. ಇದು ಗೊತ್ತಿದೆಯಲ್ಲ ಇಷ್ಟುನು. ನಮ್ಮ ದೇಹ ಪಂಚಭೂತಗಳಿಂದ ಆಗಿರೋದು. ಪಂಚಭೂತಗಳಿಂದನೇ ನಮ್ಮ ಶರೀರ ಆಗಿರೋದು. ಜಲತತ್ವ ಎಲ್ಲ ಗೊತ್ತಿರೋ ಅಂತ ವಿಚಾರಣೆ ಅದು. ಈಗ ಮಾಸ್ಟರ್ ಏನು ಅಂತಂದ್ರೆ ಆಕ್ಯುಪ್ರೆಷರ್ ಪಾಯಿಂಟ್ ಹೇಳಿದ್ನಲ್ಲ ಇಲ್ಲಿ ನಾಭಿ ಹತ್ರ ಅಂತ ಹೇಳ್ಬಿಟ್ಟು, ಈ ನಾಭಿ ಭಾಗದಿಂದ ದೀರ್ಘವಾಗಿ ಉಸಿರು ತಗೊಂಡು ಉಸಿರು ಬಿಟ್ಟಾಗ ಒಂದು ಅದ್ಭುತವಾದ ಚೈತನ್ಯಮಯವಾದ ಶಕ್ತಿ ನಮ್ಮಲ್ಲಿ ಪ್ರವೇಶ ಮಾಡ್ತು ಅನ್ನೋ ಒಂದು ಅನುಭವ ಆಗುತ್ತೆ. ಎಲ್ಲಿಂದ? ಈ ಬೆರಳು ತುದಿಯಿಂದ ಆಗುತ್ತೆ. ಈ ಬೆರಳು ತುದಿಯಿಂದ ನೆತ್ತಿಯ ಭಾಗದಿಂದ ಹೊಟ್ಟೆಯ ಭಾಗದವರೆಗೂ ಆಗುತ್ತೆ, ಗಮನಿಸಿದಾಗ ಮಾತ್ರ. ಆಗ ಏನ್ ಮಾಡ್ಬೇಕು ಅಂತಂದ್ರೆ ಅದು ಬರ್ದಿದ್ದೀನಿ ನೋಡಿ. ಅಂಗೈ ಇದು ಮಧ್ಯ, ಇದು ನಮ್ದು ನಾಭಿ ಕೇಂದ್ರ. ಈ ನಾಭಿ ಕೇಂದ್ರವನ್ನ ಇನ್ಸ್ಟ್ರೂಮೆಂಟ್ ಅಲ್ಲೇ ತಗೊಂಬಂದಿದ್ದು, ಆಕ್ಯುಪ್ರೆಷರ್ದು ನಮ್ಮ ಕೃಷ್ಣಮೂರ್ತಿ ಸರ್ ಹತ್ರನೇ ಪರ್ಚೇಸ್ ಮಾಡಿದ್ದು. ಇದರಿಂದ ಫುಲ್ ಏನ್ ಮಾಡ್ಬೇಕು ಅಂತಂದ್ರೆ ಟೇಬಲ್ ಮೇಲೆ ಇಟ್ಕೋಬೇಕು. ನಮ್ದು ಕೈ ಟೇಬಲ್ ಮೇಲೆ ಇಟ್ಕೋಬೇಕು. ಚೆನ್ನಾಗಿ ಪ್ರೆಷರ್ ಕೊಟ್ಟು 21 ಸಲ ಒತ್ತಬೇಕು. ತುಂಬಾ ಪ್ರೆಷರ್ ಕೊಡ್ಬೇಕು. ಪ್ರೆಷರ್ ಕೊಟ್ಟು ಒತ್ತಿದಾಗ ನಮಗ್ ಗೊತ್ತಾಗುತ್ತೆ ಎಲ್ಲಿ ನೋವು ಬರುತ್ತೆ ಅಂತ. ಕಣ್ಮುಚ್ಚಿ ಪ್ರೆಷರ್ ಕೊಡ್ಬೇಕು. ಉಸಿರು ತಗೋಂತ ಪ್ರೆಷರ್ ಕೊಡ್ಬೇಕು, ಉಸಿರು ಬಿಡುವಾಗ ಪ್ರೆಷರ್ ತೆಗಿಬೇಕು. ಹಿಂಗೆ ಒತ್ತಿದಾಗ ನಮ್ಮ ಶರೀರದಲ್ಲಿ ಇರುವಂತಹ ನೋವು ಇದನ್ನ ಒತ್ತಿದಾಗ ಗೊತ್ತಾಗುತ್ತೆ. ಇದೊಂದು ಅದ್ಭುತವಾದ ಆಕ್ಯುಪ್ರೆಷರ್ ಪಾಯಿಂಟ್. ಓಕೆ. ಆಮೇಲೆ ಬೆಳಗ್ಗೆ ನಮ್ಮ ಅಮ್ಮಂಗ್ ಮಾಡಿಸಿದ್ದು, ಅವರಿಗೆ ಯಾವಾಗ್ಲೂ ಬಟ್ಟಿ ಅಂತಿರ್ತಾರೆ. ಏನಾದ್ರೂ ಸ್ವಲ್ಪ ಹಿಂಗ್ ಭಾರ ಎತ್ತಿದ್ರೆ ಸಾಕು ಅವರಿಗೆ ಬಟ್ಟಿ ಬೀಳುತ್ತೆ. ಒಂಚೂರು ಏನಾದ್ರೂ ಎಡವಿದ್ರೆ ಸಾಕು ಬಟ್ಟಿ ಬೀಳುತ್ತೆ. ಅದಕ್ಕೆ ಇಲ್ಲೊಂದು ಪಾಯಿಂಟ್ ಇರುತ್ತಲ್ಲ, ಈ ಕೈ ಮೂಳೆ ಇಲ್ಲಿ, ಈ ಪಾಯಿಂಟ್ ಇದು ಫುಲ್ಲು ಟೈಟ್ ಹಿಡಿಬೇಕು.
ಹಿಡಿದ್ಬಿಟ್ಟು 10 ಸಲ 1 ಜಗಿಸ್ಬೇಕು, 2, 3, 4, 5, 6, 7, 8, 9, 10, 11, 12, 13, 40, 60, 70, 80, 90, 20, 21. ಆಯ್ತು. ಅವರಿಗೆ ಎಡಗಡೆ ಬಟ್ಟಿ ಬಿದ್ದಿದ್ರೆ ಬಲಗಡೆ ಕೈ ಮಾಡಿಸ್ತೀನಿ, ಬಲಗಡೆ ಬಟ್ಟಿ ಬಿದ್ದಿದ್ರೆ ಎಡಗಡೆ ಕೈ ಮಾಡಿಸ್ತೀನಿ. ಅದು ಒಕ್ಕಳದಲ್ಲಿ ನೋಡ್ತೀನಿ ಫಸ್ಟ್ ನಾನೇನೆ. ಒಕ್ಕಳದ ಹತ್ರ ಫುಲ್ಲು ಒಂದು ನಾಡಿ ಇರುತ್ತಲ್ಲ, ಗೊತ್ತಾಗುತ್ತೆ. ಅದು ಎತ್ತಾಗ್ತಿರುತ್ತೆ ಹಿಂಗೆ, ಟಪ್ 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 ಅಂತ ಎತ್ತಾಗ್ತಿರುತ್ತೆ. ಹಿಂಗೆ ಫುಲ್ ಪ್ರೆಸರ್ ಮಾಡಿ ಹಿಡಿದಾಗ ಗೊತ್ತಾಗುತ್ತೆ ಅದು. ಆಗ ಅಲ್ಲಿ ಕೃಷ್ಣಮೂರ್ತಿ ಸರು ಕೂಡ ಹೇಳ್ಕೊಟ್ಟಿದ್ರು ನಮಗೆ. ಆ ನಾಭಿ ಕೇಂದ್ರದಲ್ಲಿ, ಗೊತ್ತಲ್ಲ ಮ್ಯಾಮ್, ಅನುರಾಧ ಮೇಡಮ್ ಗೊತ್ತು, ನಾಭಿ ಕೇಂದ್ರದಲ್ಲಿ ನಮಗೆ ಉಲ್ಟಾ ಮಲಗಿಸ್ಬಿಟ್ರು. ಇಲ್ಲ ನನ್ಗೇನು ಫುಲ್ ಹೊಟ್ಟೆ ಎಲ್ಲ ಹೆಚ್ಚಿಗ್ಬಿಟ್ರು, ಫುಲ್ ಹೊಟ್ಟೆ ಹೆಚ್ಚಿಗ್ಬಿಟ್ಟು ನೋಡಿದ್ರು ಇಲ್ಲಿ ನಾಡಿ ಹಿಡಿದು ನೋಡಿದಾಗ ನನಗೆ ಅಲ್ಲಿ ಇರ್ಲಿಲ್ಲ. ಅವ ಫುಲ್ಲು ಎಳ್ದು 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 ಈ ತರ ಒಕ್ಲಕ್ ತಂದ್ರು. ಆವಾಗ ಕರೆಕ್ಟಾಗೆ ನಾಡಿ ಎಲ್ಲಿಗೆ ಬಂತು ಅಂತ ಹೇಳಿದ್ರು. ಅವಾಗ ನನಗನ್ಸಿದ್ದೇನಪ್ಪಾ ಅಂದ್ರೆ, ನಮ್ಮಮ್ಮ ಬಳಲ್ತಿದ್ರಲ್ಲ ಬಟ್ಟಿ ಅಂತ ಹೇಳ್ಬಿಟ್ಟು, ಕರೆಕ್ಟ್ ಅವ್ರಿಗೆ ಬಟ್ಟಿ ಬಿದ್ದಿರೋದು ನಿಜ. ನಾನು ಅಂತಿದ್ದೆ ಅವಾಗವರ್ಗುನು, ಯಾವ ಡಾಕ್ಟ್ರಿ ಕೇಳಿಸಿದ್ರು ಅವ್ರು ಹಂಗೆ ಏನಾರು, ಇಲ್ಲ ಇದು ಬಟ್ಟಿ ಅಂತಂದ್ರೆ ಏನು ಅಂತ ನಮಗೆ ಗೊತ್ತೇ ಇಲ್ಲ, ಬಟ್ಟಿ ನೀವು ಸುಮ್ನೆ ಹೇಳ್ತೀರಾ, ಅಸಿಡಿಟಿ ಆಗಿದೆ, ಗ್ಯಾಸ್ಟ್ರಿಕ್ ಆಗಿದೆ ಅಂತ ಒಂದಷ್ಟು ಮಾತ್ರೆ ಕೊಡೋರು. ನಮ್ಮಮ್ಮ ಮಾತ್ರೆ ತಗೊಂತಾನೆ ಇದ್ರು. ಅಲ್ಲಿಂದ ಬಂದಾಗ ನಾನು ಇದನ್ನ ಪ್ರಯೋಗ ಅಮ್ಮನ ಮೇಲೆ ಮಾಡಿದ್. ನಾನು ಅಮ್ಮಂಗೆ ಫುಲ್ ಹೊಟ್ಟೆ ಎಲ್ಲ ತಿಕ್ಬಿಟ್ಟು ಕರೆಕ್ಟಾಗಿ ಆ ನಾಭಿ ಕೇಂದ್ರನ ಅಲ್ಲಿ ಕೂರ್ಸಿ ಕೈಯಿಂದ ಮಾಡಿದೆ. ಇದು ಆಕ್ಯುಪ್ರೆಷರ್ ಪಾಯಿಂಟ್ ಇಲ್ಲಿ ಫುಲ್ ಇದ್ಬಿಟ್ಟು ಈ ತರ ಮಾಡಕ್ ಹೇಳಿದ್ರೆ ಬೆಳಗ್ಗೆನೂ ಕೂಡ ಅವರಿಗೆ ಮಾಡಿಸಿದೆ. ಎಡಗಡೆ ಬಿದ್ದಿದ್ರೆ ಬಲಗಡೆ ಮಾಡ್ಬೇಕು, ಬಲಗಡೆ ಬಿದ್ದಿದ್ರೆ ಎಡಗಡೆ ಮಾಡಿಸ್ಬೇಕು. ಇದು ಜಗ್ಸಿ ಈ ತರ ಮಾಡುವಾಗ ಫುಲ್ಲು ಫೋರ್ಸಬಲಿ ಈ ನರಗಳೆಲ್ಲ ಎಲ್ಲಿಗೆ ಬೇಕು ಅಲ್ಲಿ ಕೂರ್ತವೆ, ಯಾವ ಜಾಗಕ್ಕೆ ಸೇರ್ಬೇಕು ಆ ಜಾಗಕ್ಕೆ ಕರೆಕ್ಟಾಗಿ ಸೇರುತ್ತೆ. ಅದೊಂದು 2ನೇ ಪಾಯಿಂಟ್ ನನಗೆ ಇಂಪಾರ್ಟೆಂಟು. ನನಗೆ ಯಾಕೆ ಅಂತಂದ್ರೆ, ನಮ್ಮಮ್ಮ ಬಳಲ್ತಿದ್ರಲ್ಲ, ನನಗೆ ಯಾವಾಗ್ಲೂ ಒಂಥರ ಅಳುನೇ ಬರೋದು. ಏನಪ್ಪಾ ಎಷ್ಟು ಮಾತ್ರೆ ಕೊಟ್ರು ಇವ್ರಿಗೆ ಇದೊಂದು ಕಾಯಿಲೆ ಹೋಗ್ತಿಲ್ವಲ್ಲ, ಒಂದ್ ಬಸ್ ಹತ್ತಿದ್ರೆ ಸಾಕು ಅವ್ರಿಗೆ ಬಟ್ಟಿ ಅನ್ನೋರು. ಈಗ್ಲೂ ಕೂಡ ಹಂಗೆ ಮಾಡ್ತಿರ್ತಾರೆ. ಈಗ ಅವ್ರಿಗೆ ಮಾತ್ರೆ ಕೊಡಲ್ಲ, ಅವ್ರಿಗೆ ಹೇಳ್ಕೊಟ್ಟಿದೀನಿ ಈ ರೀತಿ ಮಾಡಿ ಅಂತ ಹೇಳ್ಬಿಟ್ಟು ಅದನ್ನ ಮಾಡ್ಕಂತಾರೆ. 2 ಕಾಲು ಹೆಬ್ಬೆರಳಿಗೆ ಏನ್ ಮಾಡ್ತಾರೆ, ರಬ್ಬರ್ ಹಾಕ್ಬಿಡ್ತೀನಿ 2ಕ್ಕೂ ಹೆಬ್ಬೆರಳು. ಸ್ವಲ್ಪ ಹೊತ್ತು ಒಂದ್ ನಿಮಿಷ ಅದನ್ನ ತೆಗ್ದಾಗ ಕರೆಕ್ಟಾಗಿ ಅವ್ರಿಗೆ ಸಮವಾಗಿ ಆ ನಾಭಿ ಹತ್ರ ಕರೆಕ್ಟ್ ಕೂರುತ್ತೆ. ಬಂದು ನರ ಎಲ್ಲೆಲ್ಲಿ ವ್ಯತ್ಯಾಸ ಆಗಿರುತ್ತೋ ಆ ಕೇಂದ್ರ ಬಿಂದುಗೆ ಬಂದು ಕೂತಿರುತ್ತೆ. ಅವಾಗ ಅವ್ರಿಗೆ ಕರೆಕ್ಟ್ ಆಗ್ಬಿಡುತ್ತೆ, ನನ್ ಸರಿ ಹೋಯ್ತು ಅಂತಾರೆ. ನನಗೆ ಅದೊಂದು ಬಹಳ ಅಂದ್ರೆ, ಯಾವಾಗ್ಲೂ ಕೃಷ್ಣಮೂರ್ತಿ ಸರಿಗೆ ನಾನು ಧನ್ಯವಾದ ಹೇಳಲೇಬೇಕು. ಯಾಕೆ ಅಂತಂದ್ರೆ, ಅಷ್ಟು ಬಳಲ್ತಿದ್ದಂತ ನನ್ನ ತಾಯಿಗೆ ಅದರಿಂದ ಅವ್ರು ಹೇಳ್ಕೊಟ್ಟಂತಹ ಈ ಆಕ್ಯುಪ್ರೆಷರ್ ಒಂದು ವಿದ್ಯೆಯಿಂದ ಗುಣ ಆಯ್ತಲ್ಲ ಅಂತ ಹೇಳ್ಬಿಟ್ಟು ಅವರಿಗೆ ಧನ್ಯವಾದ ಯಾವಾಗ್ಲೂ ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ನಮ್ಮ ರಂಗನಾಥ್ ಗುರೂಜಿ ಅವ್ರಿಗೂ ಕೂಡ ಈ ವೇದಿಕೆ ಕಲ್ಪಿಸಿಕೊಟ್ಟಿದಾರಲ್ಲ, ಅವ್ರಿಗೂ ಕೂಡ ಯಾವಾಗ್ಲೂ ಧನ್ಯವಾದ ಅರ್ಪಿಸ್ಲೇಬೇಕಾಗುತ್ತೆ. ಥ್ಯಾಂಕ್ ಯು. ಆಮೇಲೆ ನೆಕ್ಸ್ಟ್ ನಾನು ಏನ್ ಮಾಡ್ತಿದ್ದೆ ಅಂದ್ರೆ, ಮೂತ್ರ ಸೇವನೆ ಇದೊಂದು ಹೇಳಕ್ ನಾನು ಬಹಳ ಇಷ್ಟಪಡ್ತೀನಿ. ನನಗೆ ಕಣ್ಣು ಆಪರೇಷನ್ ಆಯ್ತು, ಗೊತ್ತು ಎಲ್ಲಾರ್ಗು. 2 ತಿಂಗಳು ನಾನು ಎಷ್ಟೆಲ್ಲ ಇದ್ದೆ, ವೇದಿಕೆಗೆ ಬಂದಿರ್ಲಿಲ್ಲ. ಕಣ್ಣು ಆಪರೇಷನ್ ಫಸ್ಟಿಗೆ ಆಯ್ತು, ಆದ್ರೂ ನನಗೆ ಕಾಣಿಸ್ಲಿಲ್ಲ. ಹತ್ರದ್ ಮಾತ್ರ ಕಾಣಿಸೋದು, ದೂರದ ಇಷ್ಟು ಡಿಸ್ಟೆನ್ಸ್ ಆ ಗೋಡೆವರ್ಗುನು 2-3 ಮಾರ್ ದೂರನು ನನಗೆ ಕಾಣಿಸ್ತಿರ್ಲಿಲ್ಲ. ನನಗೆ ಫುಲ್ ಸಫರ್ ಆಗ್ಬಿಟ್ಟೆ ನಾನು. ಅಶ್ವಿನಿ ಮೇಡಮ್ ಹತ್ರನು ಹೇಳ್ಕೊಂಡಿದ್ದೆ, ಆಪರೇಷನ್ಗೆ ಹೋಗೋದಕ್ಕಿಂತ ಮುಂಚೆನೆ, ಮೇಡಮ್ ನಾನು ಹೋಗ್ತೀನಿ ಅಂತ ಹೇಳ್ಬಿಟ್ಟು. ಮೇಡಮ್ ಹೇಳಿದ್ರು, ಬೇಡ ಮೇಡಮ್ ನಿರ್ಧಾರ ಮಾಡ್ಬೇಡಿ, ಗುರುಜಿ ಅವ್ರಿಗೆ ಒಂದ್ಸರಿ ಫೋನ್ ಮಾಡಿ ಕೇಳಿ ಅಂತ ಹೇಳಿದ್ರು ಅವ್ರು ಕೂಡ. ಅಲ್ಲಿ ನಾನು ತುಂಬಾ ಎಡವ್ಬಿಟ್ಟೆ, ಅದ್ ಕೇಳಲಿಲ್ಲ, ಡೈರೆಕ್ಟ್ ನಾನು ನಿರ್ಧಾರ ಮಾಡಿ ಆಪರೇಷನ್ಗೆ ಹೋದೆ. ಅವಾಗ ನನಗೆ ಧ್ಯಾನ ಕೂತಾಗೆಲ್ಲ ನನಗೆ ಅದೇ ಅನ್ಸೋದು, ನಾನು ಆಪರೇಷನ್ ಮಾಡಿಸ್ಕೋಬಾರ್ದಾಗಿತ್ತು. ಅಂದ್ರೆ ಭಗವಂತ ಕೊಟ್ಟಿರೋ ಅಂತ ಈ ದೇಹದಲ್ಲಿ ಯಾವ ಅಂಗನೂ ಕೂಡ ನಾವು ಏನು ಮಾಡಬಾರ್ದು, ಅಂದ್ರೆ ಕಲ್ಮಶ ಮಾಡಿಸ್ಕೋಬಾರ್ದು, ಅಲ್ಲಿ ಬ್ಲೇಡು ಹಾಕ್ಬಾರ್ದು. ಅದು ನನ್ನ ತಲೆ ಕೂತ್ಬಿಟ್ಟಿತ್ತು. ಅದು ಸಬ್ ಕಾನ್ಸಿಯಸ್ ಮೈಂಡಿಗೆ ಹೋಯ್ತಾ ಏನೋ ಗೊತ್ತಿಲ್ಲ. ಫಸ್ಟ್ ಆಪರೇಷನ್ ಸಕ್ಸಸ್ ಆಗ್ಲಿಲ್ಲ. 2ನೇ ಆಪರೇಷನ್ ಮತ್ತೆ ಡಾಕ್ಟರ್ ಹೇಳಿದ್ರು, ಅದು ನನ್ನ ಕಡೆಯಿಂದನೇ ತಪ್ಪಾಗಿದೆ, ನಾನು ರೀಪ್ಲೇಸ್ ಮಾಡ್ಕೊಡ್ತೀನಿ, ಇನ್ನೊಂದ್ಸರಿ ಮಾಡಿಸ್ಕೊಳ್ಳಿ ನೀವು ಅಂತ. 18 ದಿನ ಆದ್ಮೇಲೆ ಇನ್ನೊಂದ್ಸರಿ ನನ್ಗೆ ಮಾಡಿಸ್ಕೊಳ್ಳಿ ಅಂತ ಹೇಳಿದ್ರು. ಆವಾಗ ಬೆಂಗಳೂರಿಗೆ ಹೋಗಿ ಅದೇ ಹಾಸ್ಪಿಟ್ಲಲ್ಲಿ ಮಾಡಿಸ್ಕೊಂಡ್ವಿ. ಅಲ್ಲಿ ಮಾಡಿಸ್ಕೊಂಡ್ರು ಕೂಡ ನನಗೆ 2ನೇ ಸರಿನೂ ಪರ್ಫೆಕ್ಟ್ ಅನ್ನಿಸ್ಲೇ ಇಲ್ಲ. 100% ನನಗೆ ಲೆಫ್ಟ್ ಕಣ್ಣು ಓಕೆ ಆಗಿಲ್ಲ ಇನ್ನು ನನಗೆ. ಅದಕ್ಕೆ ಏನ್ ಮಾಡಿದೆ, ನಾನ್ ನಿರ್ಧಾರ ಮಾಡಿದ್ದು, ಗುರೂಜಿ ಅವ್ರು ಹೇಳ್ಕೊಟ್ಟಿದ್ರಲ್ಲ, ಮೂತ್ರದಲ್ಲಿ ನೀವು ಮಾಡ್ಕೊಳ್ಳಿ, ಮೂತ್ರ ಥೆರಪಿ ಮಾಡ್ಕೊಳ್ಳಿ. ಆವಾಗ ನಾನ್ ಅನ್ಕೊಂಡಿದ್ದೆ ಏನಪ್ಪಾ ಅಂತಂದ್ರೆ, ಈ ಧ್ಯಾನದಲ್ಲಿ ನಾವು ಏನ್ ಅನ್ಕೊಂಡಿರ್ತೀವಿ ಅದು ಪಕ್ಕ 100% ಆಗುತ್ತೆ. ಯಾಕೆಂದ್ರೆ ನಮಗ್ ಬೇಡ ಅಂದ್ರೆ ಅದು ಬೇಡ, ಬೇಕು ಅಂದ್ರೆ ಬೇಕಷ್ಟೇನೆ. ನಮ್ ನಿರ್ಧಾರ,
ನಮ್ ಸೋಲ್ ಹೇಳ್ತಿರುತ್ತೆ ಇದನ್ ಮಾಡಿಸ್ಕ ಇದನ್ ಮಾಡ್ಬೇಡ ಅಂತ ಹೇಳ್ಬಿಟ್ಟು. ಹಂಗಾಗಿ ನನ್ ಸೋಲ್ ಹೇಳ್ತಿತ್ತು ಧ್ಯಾನಕ್ ಬಂದಾಗ ಅದು ಆಗ್ಲಿಲ್ಲ. ಹಂಗಾಗಿನೂ ಕೂಡ ನನ್ ಕಣ್ಣು ಆಪರೇಷನ್ ಸಕ್ಸಸ್ ಆಗ್ಲಿಲ್ಲ. ಈಗ ಬಲ್ಗಣ್ಣಿಗೆ ಏನ್ ಮಾಡ್ತೀನಿ, ಬೆಳಗ್ಗೆ ಮೂತ್ರ ಪ್ರತಿದಿನ ಮೂತ್ರನ ಇದ್ರಲ್ಲಿ ಕಪ್ಪಿದೆ, ಇದ್ರಲ್ಲಿ ಹಾಕೊಂಡು ಫುಲ್ 5 ನಿಮಿಷ ಇಟ್ಕೊತೀನಿ. ಈ ಕಣ್ಣು ಮತ್ತೆ ಈ ಕಣ್ಣು ಎರಡು ಕಣ್ಣಿಗೂ ಇಟ್ಕೊಂತ ಇದ್ದೀನಿ. ನನ್ಗೆ ಆಪರೇಷನ್ ಮಾಡಿರೋ ಕಣ್ಣಿಗಿನ್ನ ನಂದು ಬಲಗಡೆ ಕಣ್ಣು ತುಂಬಾ ಕ್ಲಿಯರ್ ಆಗ್ತಾ ಇದೆ ಈಗ ನನ್ಗೆ. ಅದನ್ನ ಯಾಕೆ ಹೇಳಕ್ ಇಷ್ಟಪಡ್ತಿದ್ದೀನಿ ಅಂದ್ರೆ, ವೇದಿಕೆಯಲ್ಲಿ ಎಲ್ಲರೂ ಈ ತಪ್ಪು ಮಾಡಬಾರ್ದು, ನಾನ್ ತಪ್ಪು ಮಾಡ್ಬಿಟ್ಟಿದ್ದೀನಿ ಆಲ್ರೆಡಿ, ಈ ತಪ್ಪು ಮತ್ತೆ ಯಾರು ಮಾಡಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಹೇಳ್ತಿರೋದು. ಯಾಕೆಂದ್ರೆ ನಾವು ಧ್ಯಾನಿಗಳಲ್ವಾ. ಈಗ ಮೇಡಮ್ ಹೇಳಿದ್ರು, ವಿಶಾಲಾಕ್ಷಿ ಮೇಡಮ್, ಸಾರಿ ಉಮಾದೇವಿ ಮೇಡಮ್ ಹೇಳಿದ್ರು, ನಮ್ ಸಬ್ ಕಾನ್ಸಿಯಸ್ ಮೈಂಡಿಗೆ ನಾವ್ ಏನ್ ತುಂಬ್ತೀವಿ ಅದೇ ಆಗುತ್ತೆ ಅಂತ ಹೇಳ್ಬಿಟ್ಟು. ಈಗ ಒಂದು ಮರ ಗಿಡನೆ ಹೋಗಿ ನಾವು ತಪ್ಕೊಂಡಾಗ ಎಂತ ಅದ್ಭುತವಾದ ಒಂದು ಶಕ್ತಿ ಎನರ್ಜಿ ಸಿಗುತ್ತೆ ಅಂತಂದಾಗ ಧ್ಯಾನದಲ್ಲಿ ಯಾಕೆ ಸಿಗಲ್ಲ? ಅದನ್ನ ನಾವು ಯೋಚನೆ ಮಾಡ್ಲೇಬೇಕಾಗುತ್ತೆ. ಅದೊಂದು ಅನುಭವ ನನಗೆ, ಎರಡನೇ ಅನುಭವ ಆಗಿದ್ದು. ಆಮೇಲೆ ಮೂರನೇದ್ ಬಂದ್ಬಿಟ್ಟು ನನ್ಗೆ ತುಂಬಾ ಅಲರ್ಜಿ ಇತ್ತು. ಅಲರ್ಜಿ ಅಂತಂದ್ರೆ ಒಂದ್ ಕಸ ಗುಡ್ಸಿದ್ರೆ ಸಾಕು ಅಕ್ಷಿ ಒಂದ್ 100 ಅಕ್ಷಿ ಬರೋದು ನನ್ಗೆ. ಆಮೇಲೆ ಒಂದ್ ರಗ್ಗಿ ಹಿಂಗೆ ಕೊಡವಿದ್ರೆ ಸಾಕು ಅಷ್ಟು ಅಕ್ಷಿ ಬರೋದು. ತೋಟಕ್ಕೆ ಹೋದ್ರೆ ಸಾಕು, ಯಾವ್ದಾರ ಒಂದ್ ಪಾರ್ಥೇನಿಯಂ ಗಿಡ ಮುಟ್ಟಿದ್ರೆ ಸಾಕು ತುಂಬಾ ಅಕ್ಷಿ ಬರೋದು. ಕಣ್ಣೆಲ್ಲ ಇಚ್ಚಿಂಗು, ತುಂಬಾ ಇಚ್ಚಿಂಗ್ ಆಗೋದು. ಬಳಲ್ತಾ ಇದ್ದೆ ಅದರಿಂದ ನಾನು. ಬೆಳಗ್ಗೆ ಎದ್ದ ತಕ್ಷಣನೇ ಸಾಕು, ಏನು ಕೆಲಸ ಮಾಡಕ್ಕೆ ಆಗ್ತಿರ್ಲಿಲ್ಲ, ಅಕ್ಷಿ ಬಂದು ಬಂದು ತುಂಬಾ ವಿಪರೀತ ತಲೆನೋವು ಬರೋದು. ಅದಕ್ಕೆ ಏನ್ ಮಾಡಿದೆ, ಈ ನೇತಿ ಪಾಟ್ ತಗೊಂಡೆ, ನೇತಿ ಮಾಡ್ಕೊಂತ ಇದ್ದೀನಿ. ಯಾವ್ದ್ರಿಂದ, ಫಸ್ಟು ಸ್ವಲ್ಪ ಉಗುರು ಬೆಚ್ಚಗಿರೋ ನೀರು, ಉಪ್ಪು ಹಾಕ್ಬಿಟ್ಟು ಇದ್ರಲ್ಲಿ ನೇತಿ ಪಾಟೆಗೆ ಹಾಕ್ಬಿಟ್ಟು ಒಂದ್ ಕಡೆ ಫಸ್ಟು ಆನಪಾನ ಸ್ವಲ್ಪ ಧ್ಯಾನ ಮಾಡ್ಬೇಕು. ಧ್ಯಾನ ಮಾಡಿ ಆದ್ಮೇಲೆ ಅನುಲೋಮ ವಿಲೋಮ ಮಾಡ್ಕೋಬೇಕು. ಅದನ್ನ ಮಾಡ್ಕೊಂಡಾದ್ಮೇಲೆ ಈ ನೇತಿ ಪಾಟಿಂದ ಬಲಗಡೆ ಮೂಗಿಂದ ನೀರ್ ಹಾಕಬೇಕು, ಬಾಯಲ್ಲಿ ಉಸಿರಾಡ್ಬೇಕು, ಮೂಗಲ್ಲಿ ಉಸಿರಾಡಂಗಿಲ್ಲ. ಎಡಗಡೆ ಮೂಗಿಂದ ನೀರ್ ಬರುತ್ತೆ. ಬಲಗಡೆ ಮೂಗು ಹಾಕಿದಾಗ ಎಡಗಡೆ ಮೂಗಿಂದ ನೀರ್ ಬರುತ್ತೆ, ಎಡಗಡೆ ಮೂಗು ಹಾಕಿದಾಗ ಬಲಗಡೆ ಮೂಗಿಂದ ನೀರ್ ಬರುತ್ತೆ. ಈ ತರ ನಾನು ಪ್ರತಿ ವಾರಕ್ಕೊಮ್ಮೆ ಮಾಡ್ಕೊಂತ ಬಂದೆ. ಆಮೇಲೆ ಗುರೂಜಿಯವ್ರು ಹೇಳ್ಕೊಟ್ಮೇಲೆ ಈಗ ಮೂತ್ರದಿಂದ ಮಾಡ್ತಾ ಇದ್ದೀನಿ ನಾನು. ಇದಕ್ಕೆ ಮೂತ್ರ ಹಾಕ್ಬಿಟ್ಟು ನೇತಿ ಮಾಡ್ಕೊಂತೀನಿ. ಅದರಿಂದ ಎಲ್ಲ ಏನ್ ಉಪಯೋಗ ಆಯ್ತು ಅಂತಂದ್ರೆ, ನನಗೆ ಇಲ್ಲಿ ಕಣ್ಣತ್ರ ತುಂಬಾ ನವೆ ಆಗೋದು, ಆ ನವೆ ಹೋಯ್ತು. ಅಲರ್ಜಿ ಹೋಯ್ತು, ಮೂಗಿಂದ ಅಲರ್ಜಿ. ಇದುವರೆಗೂ ಕೂಡ ಇಂಥ ಧೂಳೆ ಆಗ್ಲಿ ಏನೇ ಆಗ್ಲಿ, ಎಷ್ಟೇ ಕೆಲಸ ಮಾಡ್ಲಿ ತೋಟದಲ್ಲಿ, ಇವತ್ತವರೆಗೂ ಕೂಡ ನನಗೆ ಒಂದು ಅಕ್ಷಿ ಬಂದಿಲ್ಲ, ಶೀತನೂ ಆಗಿಲ್ಲ. ಶೀತ ಅನ್ನೋದು ನನಗೆ ಇಲ್ವೇ ಇಲ್ಲ. ಅದೊಂದು ನನಗೆ ಉಪಯುಕ್ತವಾದ ಮಾಹಿತಿನ ನಮ್ಮ ಗುರುಗಳು ಹೇಳ್ಕೊಟ್ಟಿದ್ದಕ್ಕೆ ಅವರಿಗೆ ಒಂದು ದೊಡ್ಡ ಧನ್ಯವಾದ ಮತ್ತೆ ಚಪ್ಪಾಳೆ ಎರಡೂ ಹೇಳ್ತೀನಿ ನಮ್ಮ ಗುರೂಜಿಯವರಿಗೆ. ಅದೊಂದು ನನಗೆ ಅನುಕೂಲವಾಗಿರುವಂತಹ ಒಂದು ಪ್ರಯೋಗ ಅಂತಾನೆ ಹೇಳ್ಬೇಕು. ಆಮೇಲೆ ಏನ್ ಮಾಡ್ತೀನಿ ಅಂತಂದ್ರೆ, ಜ್ವರ ಬಂದಾಗ, ಚಳಿ ಜ್ವರ ಬಂದಾಗ ಅವರು ನಮ್ಮ ಇವ್ರು ಹೇಳ್ಕೊಟ್ಟಿದ್ರು, ಕೃಷ್ಣಮೂರ್ತಿ ಸರ್ ಹೇಳ್ಕೊಟ್ಟಿದ್ದು ಏನಪ್ಪಾ ಅಂದ್ರೆ, ತುಂಬಾ ಚಳಿ ಜ್ವರ ಬಂದಾಗ ಏನ್ ಮಾಡಿ, ಎಡಗೈಗೆ ಎಡಗೈ ಇದೆರಡು, ತೋರು ಬೆರಳು ಮತ್ತೆ ಮಧ್ಯದ ಬೆರಳು, ಇಲ್ಲಿ ಮೇಲ್ಗಡೆ ಒಂದು ಟೈಟ್ ರಬ್ಬರ್ ಹಾಕ್ಬಿಡ್ಬೇಕು. ಇದನ್ನು ಕೂಡ 2 ಮಕ್ಳಿಗೆ ಮಾಡಿದ್ದೀನಿ ನಾನು. ಜ್ವರ ಬಂದಿರೋ ಅಂತ ಮಕ್ಳಿಗೆ 2 ಮಕ್ಳಿಗೆ ಮಾಡಿದ್ದೀನಿ. ಮಾತ್ರೆ ಇಲ್ದನೆ ಕೂಡ ಗುಣ ಆಗಿದ್ದಾರೆ ಮಕ್ಕಳು. ಇಲ್ಲಿಗೆ ಹಾಕ್ಬೇಕು, ನೆಕ್ಸ್ಟ್ ಇಲ್ಲಿಗೂ ಕೂಡ ಹಾಕ್ಬೇಕು. ಇದೆರಡು ಜಾಗಕ್ಕೂ ರಿಬ್ಬನ್ ಹಾಕ್ಬೇಕು. ಹಾಕಿ ಆದ್ಮೇಲೆ ಇದು ಹೆಬ್ಬೆಟ್ಟಿನ ಒಂದು ತುದಿ ಭಾಗ ಅಲ್ವಾ, ಇಲ್ಲಿಗೊಂದು ಹಾಕ್ಬೇಕು. ಇಷ್ಟು ಮಾಡಿ ತೊಡೆ ಮೇಲೆ ಇಟ್ಕೋಬೇಕು. ಸುಮ್ನೆ 5 ನಿಮಿಷ ಧ್ಯಾನದಲ್ಲಿ ಕೂತ್ಬಿಡ್ಬೇಕು. 5 ನಿಮಿಷ ಇಟ್ಕೊಳಕ್ ಆಗೋದಿಲ್ಲ, ಯಾಕೆಂದ್ರೆ ತುಂಬಾ ಪೇಯ್ನ್ ಆಗ್ತಿರುತ್ತೆ. ತುಂಬಾ ಅಂದ್ರೆ ತುಂಬಾ ಪೇಯ್ನ್ ಆಗ್ತಿರುತ್ತೆ. ಏನು ಕ್ಲಿಪ್ ಹಾಕಿರ್ತೀವಲ್ಲ, ಈ ಭಾಗ ಹೆಬ್ಬೆಟ್ಟಿನ ಭಾಗ ತುಂಬಾ ನೋವಾಗ್ತಿರುತ್ತೆ. ಆದ್ರೂ ಕೂಡ ನಮಗೆ ಎಷ್ಟು ನೋವು ತಡೆಯಕ್ಕಾಗುತ್ತೋ ಅಷ್ಟು ಸಮಯ ಕೂರ್ಬೇಕು. ಜಸ್ಟ್ ಕಡಿಮೆ ಆಯ್ತು ಕಡಿಮೆ ಆಯ್ತು ಕಡಿಮೆ ಆಯ್ತು ಗೊತ್ತಾಗುತ್ತೆ ನಮಗೆ, ಏನೋ ಒಂಥರ ರಿಲೀಫ್ ಆದಂಗ ಅನಿಸ್ತಿರುತ್ತೆ. ಫುಲ್ ಮೈಯೆಲ್ಲ ಬೆವಿಯಕ್ ಸ್ಟಾರ್ಟ್ ಆಗುತ್ತೆ. ಬಿಸಿ 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 ಆದ ಅನುಭವ. ಏನೇ ಚಳಿ ಇದ್ರೂ ಕೂಡ ಇದನ್ನ ಮಾಡ್ಕೊಂಡಾಗ ನಮ್ಮ ಮೈ ಬಿಸಿಯಾದ ಒಂದು ಅನುಭವ ಆಗುತ್ತೆ. ಅವಾಗ ಏನ್ ಮಾಡ್ಬೇಕು, ಜಸ್ಟ್ ರಿಮೂವ್ ಮಾಡ್ಬೇಕು. ಕ್ಲಿಪ್ಪು ಮತ್ತೆ ರಿಬ್ಬನ್ನು ರಿಮೂವ್ ಮಾಡ್ಬೇಕು. ಇದನ್ನ ರಿಮೂವ್ ಮಾಡಾದ್ಮೇಲೆ ಸ್ವಲ್ಪ ನೀರ್ ಕುಡಿಬೇಕು, 1-2 ಗುಟುಕ್ ನೀರ್ ಕುಡಿಬೇಕು. ಆಮೇಲೆ ಶಿವಲಿಂಗ ಮುದ್ರೆ ಮಾಡ್ಬೇಕು. ಗುರೂಜಿ ಅವ್ರು ಹೇಳ್ಕೊಟ್ಟಿರೋದು ಶಿವಲಿಂಗ ಮುದ್ರೆ ಗೊತ್ತಲ್ಲ. ಬೆರಳೊಳಗೆ ಬೆರಳಾಕಿ ನಮ್ಮ ಎಡಗೈ ಹೆಬ್ಬೆರಳು ಸ್ಟ್ರೈಟ್ ಇರ್ಬೇಕು, ಲಿಂಗು ತರನೇ ಬರುತ್ತೆ.
ಬಲಗೈ ತೋರು ಬೆರಳು ಮತ್ತೆ ಹೆಬ್ಬೆರಳು ಟಚ್ ಮಾಡಬೇಕು. ಬೆರಳೊಳಗೆ ಬೆರಳಾಕಿ ಎಡಗೈ ಹೆಬ್ಬೆರಳು ಸ್ಟ್ರೈಟ್ ಇರಬೇಕು. ಬಲಗೈ ತೋರು ಬೆರಳು ಮತ್ತೆ ಹೆಬ್ಬೆರಳು ಇಷ್ಟು ಟಚ್ ಮಾಡ್ಬೇಕು. ಹಿಂಗೆ ಕಾಣಿಸ್ತಿದೆಯಲ್ಲ, ಕಾಣಿಸ್ತಿದೆಯಲ್ಲ? ಈ ರೀತಿ ನಮ್ಮ ನಾಭಿ ಇದೆಯಲ್ಲ, ನಾಭಿ ಹತ್ರ ಇಟ್ಕೋಬೇಕು. ನಮ್ಮ ಒಕ್ಕಳಿನ ಭಾಗದಲ್ಲಿ ಈ ಮುದ್ರೆ ಹಾಕಿ 5ರಿಂದ 10 ನಿಮಿಷ, ಇಲ್ಲ 10 ನಿಮಿಷದಿಂದ 15 ನಿಮಿಷ ಈ ತರ ಇಟ್ಕೊಂಡ್ ಕುತ್ಕೊಂಡಾಗ ಅವಾಗ್ಲೂ ಕೂಡ ಎಂತ ಚಳಿ ಇದ್ರೂ ಕೂಡ ಚಳಿ ಹೋಗಿ ನಮ್ಮ ದೇಹ ಉಷ್ಣಾಂಶದಿಂದ ತುಂಬಿಡುತ್ತೆ. ತುಂಬಾ ಹೀಟ್ ಆಗುತ್ತೆ, ಶರೀರ ಹೀಟ್ ಆಗಿ ಹೋಗ್ಬಿಡುತ್ತೆ. ಇದೊಂದು ಮುದ್ರೆ, ಶಿವಲಿಂಗ ಮುದ್ರೆ ಮತ್ತು ಇದೊಂದು ಆಕ್ಯುಪ್ರೆಷರ್. ಇದೆರಡು ಅದ್ಭುತವಾದ ಚಳಿ ಜ್ವರಕ್ಕೆ ಉಪಯುಕ್ತವಾದಂತಹ ಒಂದು ಉಪಯೋಗಕಾರಿಯಾದಂತಹ ಒಂದು ಪ್ರಯೋಜನ ಆಗಿದೆ, ಪಡ್ಕೊಂಡಿದ್ದೀನಿ, ಅದನ್ನ ಹೇಳ್ತಾ ಇದ್ದೀನಿ. ಆಮೇಲೆ ತುಂಬಾ ಸಮಯ ಎಷ್ಟೊತ್ತಿದೆ? ಇದೊಂದಾಯ್ತು. ಆಮೇಲೆ ತಲೆನೋವು, ವಿಪರೀತ ತಲೆನೋವು ಬರುತ್ತೆ ನನ್ಗೆ, ಬರ್ತಿತ್ತು, ಈಗಂತೂ ಧ್ಯಾನಕ್ಕೆ ಬಂದ್ಮೇಲೆ ತಲೆನೋವು ಇಲ್ಲ. ಈಗ ಇಲ್ಲಿ ಪ್ರೆಷರ್ ಪಾಯಿಂಟ್, ಹೆಬ್ಬೆಟ್ಟಿನ ತುದಿ ಇದೆಯಲ್ಲ, ಇದೊಂದು ಪ್ರೆಷರ್ ಪಾಯಿಂಟ್. ಇಲ್ಲೇನ್ ಮಾಡ್ಬೇಕು ಅಂತಂದ್ರೆ ಫುಲ್ಲು ಪ್ರೆಸ್ ಮಾಡ್ಬೋದು, ಇದ್ರಲ್ಲೂ ಪ್ರೆಸ್ ಮಾಡ್ಬೋದು, ಇದ್ರಲ್ಲೂ ಮಾಡ್ಬೋದು. ಇದೊಂದು ಇನ್ಸ್ಟ್ರೂಮೆಂಟು. ಈ ತುದಿ ಇದೆಯಲ್ಲ ಪ್ರೆಸ್ ಮಾಡ್ಕೋಬೇಕು, 21 ಸಲ ಪ್ರೆಸ್ ಮಾಡ್ಕೋಬೇಕು. ಉಸಿರು ತಗೊಂತ ಪ್ರೆಸ್ ಮಾಡ್ಬೇಕು, ಉಸಿರು ಬಿಡ್ತಾ ಯೂಸ್ ಮಾಡ್ಬೇಕು, ತೆಗಿಬೇಕು. ಹಿಂಗೆ 21 ಸಲ ಇದೊಂದು ಮಾಡ್ಕೊಂಡ್ರೆ ಇಮ್ಮಿಡಿಯೇಟ್ ಆಗಿ ತಲೆನೋವು ಹೋಗುತ್ತೆ. ಅದು ಆಗಿಲ್ಲ ಅಂತಂದ್ರೆ ಈ ಭಾಗ ತೋರು ಬೆರಳಿನ ತುದಿ ಇದೆಯಲ್ಲ, ಈ ಭಾಗಕ್ಕೆ ಸ್ಕೈ ಬ್ಲೂ ಕಲರ್ ರೌಂಡ್ ರಿಂಗ್ ಹಾಕ್ಬಿಡ್ಬೇಕು, ಫುಲ್ಲು ಸ್ಕೈ ಬ್ಲೂ. ಇದಾಕಿದ್ರೆ ಅದನ್ನು ಕೂಡ ಉತ್ತಮವಾದ ಒಂದು ಪ್ರಯೋಜನ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ. ಆಮೇಲೆ ಅಂಗೈ ನಮ್ದು ಆಕ್ಟಿವೇಟ್ ಮಾಡ್ಕೋಬೇಕು ಅಂದ್ರೆ ಇದೊಂದು ಇನ್ಸ್ಟ್ರೂಮೆಂಟ್ ಇದೆ, ಇದನ್ನ ಇಲ್ಲಿಡ್ಬೇಕು. ಇಲ್ಲಿಟ್ಬಿಟ್ಟು ಈ ತುದಿ ಇದೆಯಲ್ಲ, ಈ ತುದಿಯಿಂದ ಮೇಲ್ವರೆಗೂ ಫುಲ್ ಪ್ರೆಷರ್ ಕೊಟ್ಟು ಒತ್ತಬೇಕು, ಈ ತುದಿವರೆಗೂ. ನರಗಳ ಸೆಳೆತ ಯಾರಿಗಿದೆಯೋ, ಕಾಲಲ್ಲೇ ಆಗ್ಬೋದು, ಕೈಯಲ್ಲೇ ಆಗ್ಬೋದು, ನರಗಳ ಸೆಳೆತ. ತುಂಬಾ ಹೊತ್ತು ನಾವು ಫೋನ್ ಹಿಡ್ಕಂತೀವಲ್ವಾ, ಫೋನ್ ಹಿಡ್ಕೊಂಡಾಗ ಒಂದು ವೈಬ್ರೇಷನ್ ಆಗ್ತಿರುತ್ತೆ ಕೈ, ಅದು ಅನುಭವ ಆಗಿದೆ ಅನ್ಕೊಂಡಿದ್ದೀನಿ, ವೈಬ್ರೇಷನ್ ಆಗ್ತಿರುತ್ತೆ. ಈ ತರ ಮಾಡ್ಕೊಂಡಾಗ ಆಕ್ಟಿವೇಟ್ ಆಗುತ್ತೆ ಅಂಗೈಯಲ್ಲಿ ಆರೋಗ್ಯ. ಇದೊಂದು ಮೇಡಮ್, ಸಾಧ್ಯ ಆದ್ರೆ ಈಗ ನೀವು ಈ ತರ ಕಿಟ್ ತಂದಿದ್ದೀರಲ್ಲ ಮೇಡಮ್, ಎಷ್ಟು ಕಿಟ್ ಇದೆಯಾ ಅದನ್ನ ಯಾವ ರೀತಿ ಬಳಸೋದು ಅಂತ ಒಂದು 2 minutes ಅಲ್ಲಿ ತಿಳಿಸ್ಕೊಡ್ತೀರಾ? ಓಕೆ ಮ್ಯಾಮ್. ಇದು ಆಕ್ಯುಪ್ರೆಷರ್ ಪಾಯಿಂಟ್ಗೆ ಒತ್ತಡ ಕೊಡೋದು, ಇದು ಒತ್ತಡ ಕೊಡ್ಬೋದು ಇದರಿಂದನೂ ಕೂಡ. ಆಮೇಲೆ ಕತ್ ನೋವು ಬಂದಾಗ 2 ಪಾಯಿಂಟ್ ಹೇಳಿದ್ರು ಭುಜದಲ್ಲಿ, ಈ ಪಾಯಿಂಟ್ ಚೆನ್ನಾಗಿ ಪ್ರೆಸ್ ಮಾಡ್ಬೇಕು, ಇದರಿಂದನೇ ಹಿಂಗ್ ಒತ್ತಬೇಕು ಇಲ್ಲಿ, ಇದು ಮತ್ತೆ ಈ ಕಡೆ, ಎರಡೂ ಕಡೆನ ಒತ್ಬಿಟ್ಟು ಫುಲ್ ಮಸಾಜ್ ಮಾಡ್ಕೋಬೇಕು. ಕತ್ತು ಮಸಾಜ್ ಯಾವ್ದ್ರಲ್ಲಿ ಮಾಡ್ಬೇಕು ಅಂತಂದ್ರೆ ಈ ಇನ್ಸ್ಟ್ರೂಮೆಂಟ್ ಇದೆ, ರಿಂಗ್ ಇದೆ, ಇದರಿಂದ ಕೈಗೆ ಹಿಂಗ್ ಹಾಕ್ಬೇಕು, ಫುಲ್ ಪ್ರೆಷರ್ ಕೊಟ್ಟು ಒತ್ಕೋಬೇಕು. ಹಿಂಗೆ ಇದನ್ನ ಬಳಸ್ಬೋದು. ಆ ಬಿಂದು ಒತ್ತಿಬಿಟ್ಟು ಇದರಿಂದ ಚೆನ್ನಾಗಿ ಮಸಾಜ್ ಕೊಡ್ಬೇಕು. ಇದೊಂದಾಯ್ತು, ಈ ರಿಂಗಿಂದು ಆಯ್ತು. ಇದು ಕೈ ಬೆರಳುಗಳಿಗೆ ಈ ರಿಂಗು. ಆಮೇಲೆ ಇನ್ನೊಂದು ಚಿಕ್ಕದೊಂದಿತ್ತು, ಇದು ಆಕ್ಯುಪ್ರೆಷರ್ ಪಾಯಿಂಟ್ 10 ಬೆರಳುಗಳ ತುದಿಗೆ, 10 ಬೆರಳುಗಳ ತುದಿಗೆ ಪ್ರೆಷರ್ ಕೊಡೋದು. ಈ ಇನ್ಸ್ಟ್ರೂಮೆಂಟ್ ಕಾಣಿಸ್ತಿದೆಯಲ್ಲ, ಕಾಣಿಸ್ತಿದ್ದೀನಾ? ಇದು 10 ಬೆರಳುಗಳ ತುದಿಗೆ, ಮತ್ತೆ ಪ್ರೆಷರ್ ಪಾಯಿಂಟ್ ಇರುತ್ತಲ್ಲ ಇಲ್ಲಿಗೂ ಕೂಡ ಇದರಲ್ಲೇ ಒತ್ತಬಹುದು. ಇದ್ರಲ್ಲಿ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ, ಇದ್ರಲ್ಲಿ ಹಿಂಗೆ ಪ್ರೆಷರ್ ಕೊಡೋದು. ಆಮೇಲೆ ಈ ಪಾಯಿಂಟು, ಆಮೇಲೆ ಈ ಪಾಯಿಂಟು ಯಾರಿಗ ಮೋಷನ್ ಆಗಲ್ಲ ಇಲ್ಲಿ ಚಿನ್ನ ಹತ್ರ, ಈ ಪಾಯಿಂಟ್. ಆಮೇಲೆ ಇಲ್ಲಿ ಮೂಗಿಂದು ಹೇಳಿದ್ನಲ್ಲ, ಅಕ್ಷಿ ಎರಡೂ ಕಡೆನೂ 41 ಸಲಿ ಮಾಡ್ಕೋಬೇಕು. ಇದರಿಂದ ಈ ಪಾಯಿಂಟು, ಮೂಗಿನ ತುದಿ ಪಾಯಿಂಟು. ಆಮೇಲೆ ಕಣ್ಣುಗಳಿಗೆ ಮಾಡಕ್ಕಾಗಲ್ಲ, ಕಣ್ಣಿಂದೊಂದು ಎಕ್ಸಸೈಜ್ ಮಾಡಾದ್ಮೇಲೆ ಇದೊಂದು ಪ್ರೆಷರ್ ಪಾಯಿಂಟ್ ಬರುತ್ತೆ, 2 ಪಾಯಿಂಟ್ ಬರುತ್ತೆ, ಕೈಯಿಂದ ಮಾಡ್ಬೇಕು. ನಮ್ದು ಉಂಗುರ ಬೆರಳಿದೆಯಲ್ಲ, ಅಲ್ಲಿಂದ ಪ್ರೆಷರ್ ಪಾಯಿಂಟ್, ಇಲ್ಲಿ ಪ್ರೆಷರ್ ಕೊಡ್ಬೇಕು 7 ಸಲ, ಇಲ್ಲಿ 7 ಸಲ, ಮಧ್ಯದ್ದು 7 ಸಲ, ಇಲ್ಲಿ 7 ಸಲ, ಇಲ್ಲಿ 7 ಸಲ, ಇಲ್ಲಿ 7 ಸಲ.
ಇಷ್ಟು. ಇದು ಆಕ್ಯುಪ್ರೆಷರ್ ಪಾಯಿಂಟ್ ಕಣ್ಣಿಗೋಸ್ಕರ. ಓಕೆ, ಇಷ್ಟು ನಾನು ಅನುಭವಿಸಿದಂತಹ ಒಂದು ತರಬೇತಿಯಿಂದ ಪಡೆದಂತಹ ಒಂದು ಅನುಭವ. ಪ್ರಾಯೋಗಿಕವಾಗಿ ನಾನೇ ಅನುಭವಿಸಿದ್ದೀನಿ. ಉತ್ತಮವಾದ ಆರೋಗ್ಯ ನನ್ನದಾಗಿದೆ. ಮೇಡಮ್ ಹೇಳ್ದಂಗೆ ಸಕ್ಕರೆ, ಮೈದಾ ಮತ್ತೆ ವೈಟ್ ರೈಸು, ಏನು ಬಿಳಿ ರೈಸ್, ವೈಟ್ ರೈಸು, ಉಪ್ಪು, ಬಿಳಿ ಉಪ್ಪು ಮತ್ತೆ ಎಣ್ಣೆ, ಗಾಣದ ಎಣ್ಣೆ ಉಪಯೋಗಿಸ್ತೀನಿ. ಅಷ್ಟು ಬಿಟ್ಬಿಟ್ಟಿದ್ದೀನಿ. ಈ ಫೌಂಡೇಶನ್ ಯಾವಾಗ ಬಂದು ಅವತ್ತೇ ಸಕ್ಕರೆ ಬಿಟ್ಟಿದ್ದೀನಿ. ಸಕ್ಕರೆ ಮನೆಗೆ ತರೋದಿಲ್ಲ ನಾನು, ಸಕ್ಕರೆ ಬಿಟ್ಬಿಟ್ಟು ಬರೀ ಬೆಲ್ಲ ತರೋದು. ಮೊನ್ನೆ ಹೇಳಿದ್ರು ಗುರುಜಿ ಅಕ್ಕಿನ ಬಗ್ಗೆನೂ ಹೇಳಿದ್ರಲ್ವಾ, ಅದು ಒಂದು ಹೇಳಿದ್ರು, ರಾಜಮುಡಿ ಅಕ್ಕಿ ಅಂತ ಹೇಳ್ಬಿಟ್ಟು. ಜಾಸ್ತಿ ರಾಜಮುಡಿ ಅಕ್ಕಿನೇ ಬಳಸ್ತಾ ಇದ್ದೀನಿ. ಹೆಚ್ಚು ಸೊಪ್ಪು ತರಕಾರಿ ಸೇವನೆ ಮಾಡ್ತಿದ್ದೀನಿ. ಈಗ ಮತ್ತೆ ನೆಕ್ಸ್ಟ್ ಮುಂದಿನ ವಾರದಿಂದ 7 ದಿನ ಉಪವಾಸ ಮಾಡ್ಬೇಕು ಅಂತ ನಿರ್ಧಾರ ಮಾಡಿದ್ದೀನಿ. ಅದೊಂದು 7 ದಿನ ಉಪವಾಸ ಮಾಡ್ಬಿಟ್ಟು ಲಾಸ್ಟ್ಗೆ ತೂಕ ಎಷ್ಟಾಗ್ತೀನಿ ಅಂತ ಹೇಳ್ಬಿಟ್ಟು ವೇದಿಕೆಯಲ್ಲಿ ಹಂಚ್ಕೋಬೇಕು ಅಂತ ಇದ್ದೀನಿ. ಅದ್ರ ಬಗ್ಗೆನೂ ಕೂಡ ಒಂದಿನ ಸ್ವಾಧ್ಯಾಯ ಕೊಡ್ತೀನಿ ನಾನು. ಉಪವಾಸದಿಂದ ಆಗುವ ಪ್ರಯೋಜನಗಳು, ಯಾವ್ಯಾವ ಆಹಾರವನ್ನು ಸೇವನೆ ಮಾಡಬೇಕು, ಯಾವ ಆಹಾರ ಬಿಡಬೇಕು, ಅದೊಂದು ಮುಂದಿನ ತರಗತಿಯಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅವಕಾಶ ಕೊಟ್ಟಿದ್ದಕ್ಕಾಗಿ ಈ ವೇದಿಕೆಗೆ ನನ್ನ ಆತ್ಮಪೂರ್ವಕ ಧನ್ಯವಾದಗಳು. ಉಮಾದೇವಿ ಮೇಡಮ್ಗೆ, ಅಶ್ವಿನಿ ಮೇಡಮ್ಗೆ, ನನ್ನ ಎಲ್ಲ ಆತ್ಮ ಬಂಧುಗಳಿಗೂ ಕೂಡ ನನ್ನ ತುಂಬು ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್ ಮ್ಯಾಮ್.